ಸೊ ಗೈಸ್, ಇವಾಗ ನಾನು ನಿಮ್ಮ ಮುಂದೆ ಹೊಸ ವೀಡಿಯೋನ ತಂದಿದ್ದೀನಿ. ಏನಪ್ಪ ಅಂತ ಅನ್ನೋದಾದರೆ, ಕರ್ನಾಟಕ ಟ್ರಾಫಿಕ್ V6 ಹೇಗೆ ಹಾಕಿಕೊಳ್ಳುವುದು ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀನಿ. ಸೊ ಇದು ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗುತ್ತೆ, ಯಾಕೆ ಅಂದರೆ ಒಂಚೂರು ಟಫ್ ಇದೆ ಡೌನ್ಲೋಡ್ ಮಾಡೋದು, ಓಕೆನಾ. ಆ್ಯಂಡ್ ಇದು ಒಂದೇ ಸತಿಗೆ ಬರೋಲ್ಲ ಗೈಸ್, ಹೇಳ್ತಾ ಇದೀನಿ, ಪೇಷನ್ಸ್ ಇರಬೇಕು. ಒಂದು 3-4 ಸತಿನಾರ ನೀವು ಟ್ರೈ ಮಾಡಬೇಕು, ಯಾಕೆ ಅಂದರೆ ಒಂದೇ ಸತಿ ಬರೋಲ್ಲ. ಆ್ಯಂಡ್ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಗೋಲ್ಲ. ಯಾಕೆ ಅಂದರೆ ಇದು ಫುಲ್ಲು ಟಫ್ ಇರೋದ್ರಿಂದ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಗೋಲ್ಲ, ಹೇಳ್ತಾ ಇದೀನಿ. ಸೊ ನನಗೆ ಒಂದೇ ಸತಿ ಬಂದರೂ ಬರ್ಬೋದು, ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಇವಾಗ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಕರ್ನಾಟಕ ಟ್ರಾಫಿಕ್ V6 ರಿಲೀಸ್ ಮೋಡ್ ಅಂತ ಇದೆಯಲ್ಲ, ನೀವು ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದೇ ಡಿಸ್ಕ್ರಿಪ್ಷನ್ ಅಂದರೆ ಗೈಸ್, ಅದನ್ನೇ ಅನ್ನೋದು ಡಿಸ್ಕ್ರಿಪ್ಷನ್ ಅಂದರೆ ಅವರ ಟೈಟಲ್ ಮೇಲೆ ನೀವು ಇದು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಮೋರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಮೋರ್ ಮೇಲೆ ಕ್ಲಿಕ್ನ ಮಾಡಿ ಸ್ಕ್ರೋಲ್ ಡೌನ್ ಮಾಡಿ. ಸೊ ಈ 3 ಕಾಣಿಸ್ತಿದೆಯಲ್ಲ ಗೈಸ್, ಮ್ಯಾಪ್ ಡೌನ್ಲೋಡ್ APK ಆ್ಯಂಡ್ ಬಸ್ಸೀಡ್ APK, ಆಮೇಲೆ ಇಲ್ಲಿ ಕರ್ನಾಟಕ ಟ್ರಾಫಿಕ್ OBB, ಈ 3 ಡೌನ್ಲೋಡ್ ಮಾಡಬೇಕು. ಈ 3 ಒಂದೇ ಪ್ರೊಸೀಜರು. ಸೊ ನಾನು ಒಂದು ಪ್ರೊಸೀಜರ್ನ ತೋರಿಸ್ತೀನಿ, ನೀವು ಅದೇ ಥರ 3 ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಮೊದಲನೇದು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ, ನೀವು 3 ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಬನ್ನಿ, ಇವಾಗ ಮೊದಲನೇ ಲಿಂಕ್ನ ನಾವು ಹೊಂದ್ಕೋಣ. ಮ್ಯಾಪ್ ಡೌನ್ಲೋಡ್ APK ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಸತ್ನ ಇಲ್ಲಿ ಕಾಣಿಸ್ತಿರೋದು ರೂಲ್ ಟಾಪ್ ರೆಡಿಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸ್ವಲ್ಪ ನಾವು ಇಂಗ್ಲೀಷಲ್ಲಿ ವೀಕ್ ಗೈಸ್, ಯಾರೋ ನಮ್ಮದು ಒಂಚೂರು ಗ್ರಾಮರ್ ಮಿಸ್ಟೇಕ್, ಆದರೆ ತಲೆ ಕೆಡಿಸ್ಕೊಬೇಡಿ, ನಮ್ಮದು ಗ್ರಾಮರ್ ಮಿಸ್ಟೇಕ್ ಕಾಮನ್ ಆಗಿದ್ದೇ ಇರ್ತದೆ. ಸೊ ನಾವು ಈ ಬ್ಲೂ ಕಲರ್ ಮೇಲೆ ಕಾಣಿಸ್ತಿದ್ದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ವೀಡಿಯೋನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಗೈಸ್, ಹೇಳ್ತಾ ಇದೀನಿ. ಆಮೇಲೆ ಎಲ್ಲೆಲ್ಲದ ಮೇಲೂ ನೀವು ಕ್ಲಿಕ್ ಮಾಡಬೇಡಿ, ಸ್ಟಾರ್ಟ್ ಅಂತಿದೆಯಾ ಅದೇನು ಕ್ಲಿಕ್ನ ಮಾಡಬೇಡಿ. ಬ್ಲೂ ಕಲರ್ ಮೇಲೆ ಇದೆಯಲ್ಲ, ಅದ್ರ ಮೇಲೆ ನೀವು ಒಂದು ಸತಿ ಹೋಗ್ಬೇಕಾಗುತ್ತೆ. ಸೊ ಮುಗೀತು. ಇಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕಲ್ಲಿ, ಚೆಕ್ ಇಯರ್ ಟು ಕಂಟಿನ್ಯೂ. ಆ್ಯಂಡ್ ನಮಗೆ ಬ್ಲೂನಾರ ಬರ್ಬೋದು, ಇಲ್ಲ ಬ್ಲ್ಯಾಕರ ಬರ್ಬೋದು, ಅದು ನಿಮ್ಮ ಫೋನ್ ಪ್ರಕಾರ ಬರುತ್ತೆ. ಸೊ ಇಲ್ಲಿ ಚೆಕ್ ಇಯರ್ ಟು ಕಂಟಿನ್ಯೂ ಅಂತ ಇದೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನಾವು 15 ಸೆಕೆಂಡ್ಸ್ ಏನೂ ಮಾಡೋಂಗಿಲ್ಲ ಗೈಸ್. ಆಮೇಲೆ ನೀವು ಇಲ್ಲಿ ಆ್ಯಡ್ ಬರುತ್ತಲ್ಲ, ಸೊ ನೀವು ಅದನ್ನೇನು ಮುಟ್ಟಕ್ಕೆ ಹೋಗಬೇಡಿ. ಆ್ಯಂಡ್ ಈ 15 ಸೆಕೆಂಡ್ಸ್ ಆದಮೇಲೆ ಆ್ಯಡ್ 1 ಸೆಕೆಂಡ್ಗೆ ಅದೇ ಹೊಟ್ಟೋಗುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಂದರೆ ಅದು ಬೇರೆ ವೆಬ್ಸೈಟು ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಏನು ಯಾರು ಕ್ಲಿಕ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ಲಿ. ಆ್ಯಂಡ್ ಇದು 1 ಸೆಕೆಂಡ್ ಆಗಲಿ ಹೇಳ್ತೀನಿ ನಿಮಗೆ, ಇದು ಹೋಗ್ಬಿಡ್ಲಿ ನೋಡಿ. ಈ ಥರ ನೀವು ಹಿಂಗೆ ಹೋಯ್ತು ಅಂದ್ಬಿಟ್ಟು ಅಲ್ಲಿ ರಾಂಗ್ ಹೋಗ್ಕೊಕ್ಕೆ ಹೋಗಬೇಡಿ, ಅದೇ ಹೋಗುತ್ತೆ. ಆ್ಯಂಡ್ ಇವಾಗ ಇದ್ರ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಟಾಪ್ ಟು ದ ಗೋ ಟು ಲಿಂಕ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಕ್ಲಿಕ್ನ ಮಾಡಿದ್ಮೇಲೆ ಮತ್ತೆ ನೀವು ಬ್ಯಾಕ್ನ ಬರಬೇಕಾಗುತ್ತೆ. ಸೊ ಬ್ಯಾಕ್ ಅಂದರೆ ಇಲ್ಲಿ ಸ್ಕ್ರೋಲ್ ಡೌನ್ ಹಿಂದಕ್ಕೆ ಮಾಡ್ಕೊಳ್ಳಿ. ಸೊ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಸ್ಟಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಕೊಡಬೇಡಿ, ಇಲ್ಲೇ ಕಾಣಿಸ್ತಿದೆಯಲ್ಲ ಅದು. ಮತ್ತೆ ಈ ಪ್ರೊಸೀಜರ್ ಇವಾಗ ಏನು ಮಾಡಿದ್ವಲ್ಲ, ಇದು ನಿಮಗೆ 1-2 ಸತಿ 3 ಸತಿನಾರ ಕೇಳುತ್ತೆ, ಒಂದೇ ಸತಿಗೆ ಬರೋಲ್ಲ. ಸೊ ನನಗೆ ಒಂದೇ ಸತಿಗೆ ಬಂತು. ಆ್ಯಂಡ್ ನಿಮಗೆ ಒಂದು 3 ಸತಿನೋ 4 ಸತಿನೋ ಕೇಳಿದ್ರೆ ಮಾಡಿ. ಆ್ಯಂಡ್ ಯಾರನ್ನು ಬ್ಯಾಕ್ ಹೋಗಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ನಿಮಗೆ ಕೇಳುತ್ತೆ. ಒಂದೊಂದು ಫೋನಲ್ಲಿ ಒಂದೊಂದು ಥರ ಬರುತ್ತೆ ಗೈಸ್. ಅಂದರೆ ನನಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಡೌನ್ಲೋಡ್ ಮಾಡ್ಬೇಕಾರೆ ಹಂಗೆ ಬರ್ತಾಯಿತ್ತು, ಇವಾಗ ಒಂದೇ ಸತಿಗಾಯಿತು ಹಂಗೆ. ಇವಾಗ ನೀವು ಇದೊಂದು ಸತಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೂ ಅದೇ ಥರ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಯಾರು ಮಾತ್ರ ಟ್ರೈ ಮಾಡ್ತೀರಾ ಬಿಡಕ್ಕೆ ಹೋಗಬೇಡಿ. ಅದನ್ನು ನನಗೆ ಒಂದೇ ಸತಿ ಬಂತು, ನಿಮಗೆ 3 ಸತಿ ತೊಗೋಬೋದು, 4 ಸತಿ ತೊಗೋಬೋದು, ಇಲ್ಲ 5 ಸತಿ ತೊಗೋಬೋದು, ಒಂದೇ ಥರ ಬರುತ್ತೆ. ಅಂದರೆ ಬೇರೆ ಬೇರೆ ವೆಬ್ಸೈಟ್ಗಳದ್ದೇ ಇರುತ್ತೆ, ಬಟ್ ಒಂದೇ ವೆಬ್ಸೈಟ್ ಅಲ್ಲ. ನಮಗೆ ಗೊತ್ತಾಗಲ್ಲ, ಎಲ್ಲ ಒಂದೇ ಥರ ಇರುತ್ತಲ್ಲ. ಸೊ ಅದಕ್ಕೆ ನಮಗೇನು ಗೊತ್ತಾಗಲ್ಲ ಗೈಸ್. ಇಲ್ಲಿ ಚೆಕ್ ಬ್ಯಾನರ್ ಅಂತಿದೆ, ಸೊ ಅದು 20 ಸೆಕೆಂಡ್ ಕಾಯಿರಿ ಅಂತ ಹೇಳಿತ್ತು. ಕಾಯ್ದಾದ್ಮೇಲೆ ಕಂಟಿನ್ಯೂ ಟು ಕ್ಲಿಕ್ ಅಂತ ಇದೆ, ನೀವು ಇಲ್ಲಿ ಸ್ಕ್ರೋಲ್ ರನ್ನ ಮಾಡಬೇಕು. ಸೊ ಅದು ಬಂದು ಸತ್ತ ಸ್ಕ್ರೋಲ್ ರನ್ ಮಾಡಿದ್ರೆ ಸಿಗೋಲ್ಲ ನಿಮಗೆ. ಆ್ಯಂಡ್ ಇಲ್ಲೂ ಒಂದಿದೆ ಡೌನ್ಲೋಡ್ ಫ್ಲೈ ಚೆಕ್ ಇಯರ್ ಅಂತ, ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬಾರ್ದು. ಇಲ್ಲಿ ಸ್ಕ್ರೋಲ್ ರನ್ ಮಾಡಿ, ಲಾಸ್ಟಿಗೆ ಬಂದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ಸೊ ಬಂದಿಲ್ಲ ಅಂದರೆ 1 ಸೆಕೆಂಡ್ ಅಲ್ಲಿ ವೆಯ್ಟ್ ಮಾಡಿ, ಬಂದೇ ಬರುತ್ತೆ. ಸೊ ಬಂದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಇಲ್ಲಿ ಕಾಯಬೇಕಾಗುತ್ತೆ. ಇಲ್ಲಿ ಅಟ್ಯಾಚಸ್ ಪೇಜ್ ಹೋಗಲಿ, ಕಾಯೋಣ. ಸೊ ಮತ್ತೆ ಬ್ಯಾಕ್ ಬನ್ನಿ, ಆ ಥರ ಅಟ್ಯಾಚಸ್ ಪೇಜ್ ಆದರೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು 5 ಸೆಕೆಂಡ್ಸ್ ವೆಯ್ಟ್ನ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡೋಣ, ಆಮೇಲೆ ಬರುತ್ತೆ. ಗೆಟ್ ಲಿಂಕ್ ಅಂತ ಇದೆ ಇದ್ರಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ ಆರಾಮ್ಸೆ. ಆ್ಯಂಡ್ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇಲ್ಲೇ ಕಾಣಿಸ್ತಿದೆಯಲ್ಲ ವೆಯ್ಟ್ ಫಾರ್ 2 ಸೆಕೆಂಡ್ಸ್ 3 ಸೆಕೆಂಡ್ ಅಂತ ಇರುತ್ತೆ. ಸೊ ಅದು ವೆಯ್ಟ್ ಆದಮೇಲೆ ನಮ್ಗೆ ಇಲ್ಲಿ ನೋಡಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಸೊ ನಾವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಸೊ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ.
ಈ ಥರ ವೈಟ್ ಆದರೆ ನಮ್ಮ ಫೋನ್ ಬ್ಯಾಕ್ ಬಟನ್ ಒಂದು ಸತಿ ಪ್ರೆಸ್ ಮಾಡೋಣ. ಸೊ ಆಮೇಲೆ ಈ ಥರ ಬರುತ್ತೆ. ನಿಮ್ಗೆ ಇದೂ ಕೂಡ ಒಂದೇ ಸತಿ ಬರೋಲ್ಲ, 1-2 ಸತಿ 3 ಸತಿ ಆಟ ಆಡಿಸ್ಬೋದು. ಸೊ ಆಟ ಆಡಿಸ್ತೇನೆ ಇರ್ಬೋದು, ನಾವು ಹೇಳೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಮತ್ತೆ ನಾವು ಇದ್ರ ಮೇಲೆ ಪ್ರಶ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಮತ್ತೆ ಬ್ಯಾಕ್ ಬರೋಣ ಈ ಥರ ವೈಟ್ ಆದರೆ. ಸೊ ಮತ್ತೆ ಇನ್ನೊಂದು ಸತಿ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಮತ್ತೆ ಬ್ಯಾಕ್ ಬರೋಣ, ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಬಟ್ ಅಗೇನ್ ಡೌನ್ಲೋಡ್ ಕೊಡ್ತಾಯಿದ್ದೀನಿ. ಸೊ ನೋಡ್ಬೋದು. ಸೊ ಡೌನ್ಲೋಡ್ ಆಯ್ತಿದೆ ನೋಡಿ. ನಾನು ಇಲ್ಲಿ ಡೌನ್ಲೋಡ್ ಮಾಡಿದೆ, ಅದೆಲ್ಲಿದೆ, ಇಲ್ಲಿದೆ ನೋಡಿ V6. ಆಮೇಲೆ ಮ್ಯಾಪು ಇವೆಲ್ಲ ನಾನು ಡೌನ್ಲೋಡ್ ಮಾಡಿದೆ, ನನ್ನ ಹತ್ರ ಇದೆ. ಬಟ್ ನಿಮಗೋಸ್ಕರ ಒಂದು ತೋರಿಸಿದ್ದು ಟ್ರಯಲ್ಲು. ಸೊ ನೋಡೋರಲ್ಲ. ಆಮೇಲೆ ನಿಮ್ಮ ಫೋನಿನ ಗೇಮನ್ನು ನೀವು ಡಿಲೀಟ್ನ ಮಾಡ್ಕೊಬೇಕಾಗುತ್ತೆ. ಸೊ ಡೌನ್ಲೋಡ್ ಆದಮೇಲೆ ನೀವು ಜಡಾರ್ಚರಿ ಸರ್ಚ್ ಮಾಡಬೇಡಿ. ಫಸ್ಟು ಬಂದು ನಿಮ್ಮ ಗೇಮ್ ಇದೆ ನೋಡಿ, ನಿಮ್ಮ ಮೊಬೈಲಲ್ಲಿ ಗೇಮ್ ಕಾಣಿಸುತ್ತಲ್ಲ, ಸೊ ಗೇಮ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೇಳ್ತೀನಿ, ಫುಲ್ಲು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಜಡಾರ್ಚರಿ ಆ್ಯಪ್ನ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿ ಡೌನ್ಲೋಡ್ ಮೇಲೆ ಹೋಗಿ. ಸೊ ಇವಾಗ ಇಲ್ಲಿ ಕಾಣಿಸೋದಂಥದ್ದು ನಿಮಗೆ, ಇಲ್ಲಿ ನಾವು ಎಕ್ಸ್ಟ್ರಾಕ್ಟನ್ನು ಮಾಡಬೇಕಾಗುತ್ತೆ. ಇಲ್ಲೇ ಇದೆ ನೋಡಿ, ಮ್ಯಾಪ್ ಡೌನ್ಲೋಡ್ APK V7.32 ಅಂತ ಇದೆ. ಆ್ಯಂಡ್ ಇನ್ನೊಂದು ಕರ್ನಾಟಕ ಟ್ರಾಫಿಕ್ ಅಂತ ಇದೆ. ಸೊ ಇಲ್ಲಿ ನೋಡಿ ಬಸೀಡ್ V4.32 APK ಜಿಪ್ ಅಂತ ಇದೆಯಲ್ಲ. ಸೊ ಅದ್ರ ಮೇಲೆ ಸಿಂಪಲ್ಲಾಗಿ ನಾವು ಪ್ರಶ್ನ ಮಾಡ್ಕೋಬೇಕಾಗುತ್ತೆ. ಪ್ರಶ್ನ ಮಾಡಿದ್ಮೇಲೆ ಇಲ್ಲಿ ಎಲ್ಲನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ. ಸೊ ಎಕ್ಸ್ಟ್ರಾಕ್ಟ್ ಇಯರ್ ಮಾಡೋಣ. ಎಕ್ಸ್ಟ್ರಾಕ್ಟ್ ಮಾಡೋಣ ಫಸ್ಟು ಅದನ್ನು. ಸೊ ಎಕ್ಸ್ಟ್ರಾಕ್ಟ್ ಆಗಲಿ. ಇದು ನೀವು ಫುಲ್ ಆಗಬೇಕು. ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಇದ್ದಂಗೆ ಬೇಗ ಆಗುತ್ತೆ, ಇಲ್ಲ ಅಂದರೆ ಲೇಟ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಇರಬೇಕು, ಅಷ್ಟೇ ಬೇಗ ಆಗಬೇಕಂದ್ರೆ ಸ್ಟೋರೇಜ್ ಇರಬೇಕು. ಮತ್ತು ಅದು ಬಂದಿದೆ ನೋಡಿ ಬಸೀಡ್ V4.32 APK ಅಂತ. ಅದರ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಆಮೇಲೆ ಇನ್ಸ್ಟಾಲ್ ಅಂತ ಇದೆ ನೋಡಿ, ಫಸ್ಟ್ ಇದೆ ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡೋಣ ಆ್ಯಪ್ನ. ಸೊ ಇನ್ಸ್ಟಾಲ್ ಕೊಡೋಣ. ಇನ್ಸ್ಟಾಲ್ ಆಗಲಿ. ಒಂಚೂರು ಲೇಟ್ ಆಗ್ಬೋದು ಇನ್ಸ್ಟಾಲ್ ಆಗೋದು. ಸೊ ಇನ್ಸ್ಟಾಲ್ ಆಯಿತು, ಓಪನ್ ಮಾಡ್ಕೊಳ್ಳೋಣ. ಸೊ ಇವಾಗ ಗೇಮ್ ಓಪನ್ ಆಗುವಂಥದ್ದು. ಸೊ ಈ ಥರ ಹೋಯ್ತಾಯ್ತಲ್ವ. ಇವಾಗ ಮ್ಯಾಪ್ ಮೋಡ್ ಅಪ್ಲೋಡ್ ಮಾಡೋಣ. ಇವಾಗ ನೀವು ಬರೀ ಗೇಮ್ ಅಷ್ಟೇ ಡೌನ್ಲೋಡ್ ಮಾಡಿರೋದು. ಇವಾಗ ಮತ್ತೆ ನೀವು ಇದಕ್ಕೆ ಬರಬೇಕಾಗುತ್ತೆ. ಸೊ ಜಡಾರ್ಚರಿ ಆ್ಯಪ್ಗೆ ಬರಬೇಕಾಗುತ್ತೆ. ಆ್ಯಪ್ಗೆ ಬಂದಿಲ್ಲಿ ಮ್ಯಾಪ್ ಡೌನ್ಲೋಡ್ APK V3.2.1 ಅಂತ ಇದೆಯಲ್ಲ ಜಿಪ್, ಅದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆ್ಯಂಡ್ ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಇಯರು. ಸೊ ಇದ್ರ ಮೇಲೆ ಕ್ಲಿಕ್ನ ಒಂದು ನಿಮಿಷ ಇದ್ರ ಮೇಲೆ ಜಿಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಸಿಂಪಲಾಗಿ ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಇಯರ್ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಸೊ ಎಕ್ಸ್ಟ್ರಾಕ್ಟ್ ಆಗಿದೆ ಅದು. ನೋಡಿ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಅದನ್ನು ನಾನು ಆವಾಗಲೇ ಮಾಡಿದ್ದೆ, ಅದಕ್ಕೆ ಅದು ಎಕ್ಸ್ಟ್ರಾಕ್ಟ್ ತೊಗೊಂಡಿಲ್ಲ. ನಾನು ಒಂದು ಸತಿ ಎಕ್ಸ್ಟ್ರಾಕ್ಟ್ ಮಾಡಿದೆ. ಸೊ ಅದ್ರ ಮೇಲೆ ಮತ್ತೆ ನಾವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ಗೆ ಕೊಡೋಣ, ಇನ್ಸ್ಟಾಲು. ಸೊ ಅದು ಇನ್ಸ್ಟಾಲ್ನ ಮಾಡ್ಕೊಳ್ಳೋಣ. ಅಪ್ಡೇಟ್ ಇನ್ಸ್ಟಾಲ್ಗೆ ಕೊಡೋಣ ಗೈಸ್. ಸೊ ಓಪನನ್ನು ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಹುಷಾರಾಗಿರಬೇಕಾಗುತ್ತೆ. ಆಲ್ನ ಕೊಡಿ, ಯಾರು ಡೋಂಟ್ ಆಲ್ ಅಂತ ಕೊಡೋಕೆ ಹೋಗ್ಬೇಡಿ, ಆಲ್ ಅಂತಲೇ ಕೊಡಿ. ಸೊ ಆಲ್ ಅಂತಲೇ ಕೊಡಿ, ಎಲ್ಲದಕ್ಕೂ ಆಲ್ ಅಂತ ಕೊಡಿ. ಈ ಥರ ಚೈನೀಸ್ ಭಾಷೆಯಲ್ಲಿ ಬರುತ್ತೆ. ಸೊ ನೀವೇನು ತಲೆ ಕೆಡಿಸ್ಕೋಬೇಡಿ, ಒಂದು ನಿಮಿಷ ಇರಿ, ಇದೆಲ್ಲ ಕ್ಲಿಯರ್ ಆಗೋವರ್ಗ
ಇದೆಲ್ಲ ಕ್ಲಿಯರ್ ಆದಮೇಲೆ ಈ ಥರ ಬ್ಲ್ಯಾಕ್ ಆಯ್ತಂದರೆ ಓಕೆ ಈ ಥರ ಬಂತಲ್ವಾ. ಇವಾಗ ನಾವು ಫೋಲ್ಡರ್ನ ಕುಣಿಸ್ಬೇಕಾಗುತ್ತೆ. ಇವಾಗ ನಾವು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಟ್ರಾಫಿಕ್ V6 KBC ಅಂತ ಇದೆಯಲ್ಲ, ಬಸ್ CD 4.3.2 ಜಿಪ್ ಅಂತ. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ನ ಮಾಡಿದ್ದೀನಿ. ಸೊ ಇಲ್ಲಿದೆ ನೋಡಿ ಎಕ್ಸ್ಟ್ರಾಕ್ಟ್ ಆಗಿರೋದು. ಸೊ ಈ ಥರ ಫೋಲ್ಡ್ರ್ ಕ್ರಿಯೇಟ್ ಆಗುತ್ತೆ. ಇದ್ರ ಮೇಲೆ ನಾವು ಸಿಂಪಲಾಗಿ ಕ್ಲಿಕ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನೇ ಕಟ್ ಮಾಡಿ ಕುಣಿಸ್ತೀರ ಎಲ್ಲರೂ. ನಾನು ಸ್ಟಾರ್ಟಿಂಗಲ್ಲಿ ಇದೇ ಮಾಡ್ತಿದ್ದೆ. ಸೊ ನೀವು ಇದನ್ನು ಕಟ್ ಮಾಡಿ ಕುಣಿಸೋಂಗಿಲ್ಲ. ಸೊ ಅದ್ರ ಒಳಗಡೆ ಸೊ ಇಲ್ಲಿ ನಾನು ಕಾಪಿನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಡಿವೈಸ್ ಸ್ಟೋರೇಜ್ಗೆ ಹೋಗೋಣ. ಡಿವೈಸ್ ಸ್ಟೋರೇಜ್ಗೆ ಹೋಗಿ ಇಲ್ಲಿ ಆಂಡ್ರಾಯ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಂಡ್ರಾಯ್ಡ್ ಸೆಲೆಕ್ಟ್ ಮಾಡಿ OBB ಅಂತ ಕಾಣಿಸ್ತಿದೆಯಲ್ಲ, OBBನ ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಈ ಗೇಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಇಲ್ಲಿ ನಾನು ಪೇಸ್ಟನ್ನು ಮಾಡ್ತೀನಿ. ಸೊ ನೋಡ್ಬೋದು ಫೋಲ್ಡರ್ ಈಸ್ ಎಂಪ್ಟಿ ಅಂತಿದೆ. ಸೊ ಇಲ್ಲಿ ಇದು ಪ್ರೆಸ್ ಮಾಡೋಣ, ಬ್ಲೂ ಕಲರ್ನ ಪ್ರೆಸ್ ಆದರೆ ಎಕ್ಸ್ಟ್ರಾಕ್ಟ್ ಆಯಿತು ಗೈಸ್, ಎಕ್ಸ್ಟ್ರಾಕ್ಟ್ ಆಯಿತು. ಸೊ ಇದು ಟೈಮ್ ತೋರ್ತಿದೆ. ಓಕೆ ಎಕ್ಸ್ಟ್ರಾಕ್ಟ್ ಆಯಿತು. ಒಂದು ಸತಿ ನಿಮ್ಮ ಫೋನನ್ನೆಲ್ಲ ಬ್ಯಾಕ್ ಹೋಗಿ ಆ್ಯಂಡ್ ಮತ್ತೆ ಗೇಮು. ಸೊ ನಾನು ನಿಮಗೆ ಹೇಳ್ತೀನಿ ಸೀರಿಯಸ್ ಆಗಿ, ಒಂದೇ ಸತಿ ವೀಡಿಯೋ ನೋಡ್ರೆ ಅರ್ಥ ಆಗಲ್ಲ. ಒಂದು 3 ಸತಿನಾರ ವೀಡಿಯೋ ನೋಡಿ, 1 ಸತಿ 2 ಸತಿ ವೀಡಿಯೋ ನೋಡಿ ಅರ್ಥ ಆಗುತ್ತೆ. ಆ್ಯಂಡ್ ಇದು ನಾನು ಕೂಡ OBBಯಿಂದ ಹಾಕ್ಬೇಕಂದ್ರೆ ಒಂದು 2-3 ಸತಿ ಟ್ರೈ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ನೀವೆಲ್ಲನೂ ಮಾಡಿರ್ತೀರ. ಬಟ್ ಪ್ರೊಸೀಜರು OBBಯಿಂದ ಅಂದರೆ OBB ಅಂದರೆ ಏನಂದರೆ ಗೈಸ್, ಇವಾಗ ಏನಪ್ಪ ಅಂದರೆ ಆಂಡ್ರಾಯ್ಡಿಂದ OBBಗೆ ಹಾಕ್ತೀವಲ್ಲ, ಅದರಲ್ಲಿ ಒಂಚೂರು ನನಗೆ ಮಿಸ್ಟೇಕ್ ಆಯಿತು. ಏನಪ್ಪ ಅಂದರೆ ನಾನು ಒಂದು 3 ಸತಿ ಟ್ರೈ ಮಾಡಿದೆ, 3ನೇ ಸತಿಗೆ ಬಂತು. ಸೊ ನೀವು ಹಂಗೆ ಮಾಡಿ. ಆ್ಯಂಡ್ ಬಂದೇ ಬರುತ್ತೆ, ಯಾರಿಗೂ ಬರೋಲ್ಲ ಅಂತೇನಿಲ್ಲ, ಬಂದೇ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಬನ್ನಿ ಹೋಗೋಣ. ಸೊ ಇವಾಗ ಆಲ್ ಚೂಸ್ ಪರ್ಮಿಷನ್ ಎಲ್ಲ ಆಲ್ ಕೊಟ್ಕೊಳ್ಳಿ ನೀವು. ಸೊ ನೋಡ್ತಿರ್ಬೋದು ಯೂಸ್ ಫೋಲ್ಡರ್ ಆಲು ಕೊಟ್ಕೊಳ್ಳೋಣ. ಸೊ ಇವಾಗ ನಮ್ಮ ಗಾಡಿ ಎಲ್ಲ ಗ್ಯಾರೇಜಲ್ಲಿ ಇರ್ತವೆ. ಸೊ ಬನ್ನಿ ಒಂದು ರೌಂಡ್ ಹೋಗಿ ನೋಡೋಣ ಹೆಂಗೈತೆ ಅಂದ್ಬಿಟ್ಟು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಂದೇ ಸತಿ ನಿಮಗೆ ಅರ್ಥ ಆಗಲ್ಲ ಗೈಸ್. ಬಟ್ ಹೇಳ್ತಾ ಇದ್ದೀನಿ, ನೀವು 1-2 ಸತಿನಾರ ಅಮ್ಮಮ್ಮ ಅಂದರೆ 1-2 ಸತಿನಾರ ವೀಡಿಯೋ ನೋಡ್ರೆ ಅರ್ಥ ಆಗುತ್ತೆ. ಸೊ ಪ್ರಯತ್ನ ಪಟ್ಟರೆ ಎಲ್ಲ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೀ ಇಲ್ಲೇ ಎಲ್ಲ ಒಂದು ಕಡೆ ಹೋಗೋಣ. ಮ್ಯಾಪ್ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಗೋ ಅಂತ ಹಾಕೊಳ್ಳೋಣ. ಸೊ ಇವಾಗ ಅದು ನಾನು ಫ್ರೀಯಾಗಿ ಬರೋದಕ್ಕೆ ಅಲ್ವಾ ಗೈಸ್ ಅಂದ್ಕೊಂಡಿದ್ದು. ಸೊ ಅಟೈಜಸ್ ಬಂದೇ ಬರುತ್ತೆ. ಸೊ ಇವಾಗ ನಾನು ಹಾಕ್ಕೊಂಡಿರೋದಕ್ಕೇನು ಕಾಸಿಂಗ್ ಅಂತಿರಲ್ಲ. ಅಂದರೆ ಏನಪ್ಪ ಅಂದರೆ ಹೇಳ್ತೀನಿ, ನಿಮಗೆ ಡೆಮೋ ತೋರ್ಸೋಕ್ಕೋಸ್ಕರ ಆನ್ ಮಾಡಿದ್ದಷ್ಟೇ ಗೇಮ್ನ. ಸೊ ಬನ್ನಿ ಆನ್ ಆಗಲಿ. ಏನೇನು ಅಪ್ಡೇಟ್ಸ್ ಆಗಿದೆ ನೋಡ್ಕೊಂಬರೋಣ. ಯಾವ ಬಸ್ ಚೇಂಜ್ ಆಗಿದೆ. ಸೊ ಹ್ಯಾಂಡ್ಲು ಚೇಂಜ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಶಕಲ್ ಲ್ಯಾಂಡ್ ಹಾಕಿದ್ದಾರೆ. ಒಳಗಡೆ ಇಂಟೀರಿಯರ್ ನೋಡೋದಾದ್ರೆ ಚೆನ್ನಾಗಿ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಆರನ್ ಹೆಂಗೆ ಯಾವ್ದು ಹಾಕೋರು ನೋಡೋಣ ಬನ್ನಿ. ಆರನ್ ನೋಡೋಣ. ಸೊ ಓಕೆ ಇವಾಗ ನಾವು ಇಂಜಿನ್ ಸೌಂಡ್ನ ನೋಡೋಣ. ಓಕೆ ಇಂಜಿನ್ ಸೌಂಡು ಪರವಾಗಿಲ್ಲ. ಇವಾಗ ಹ್ಯಾಂಡ್ಲು ವೀಲ್ ಅಲೈನ್ಮೆಂಟ್ ನೋಡೋದಾದರೆ ಸೊ ಸ್ಟೇರಿಂಗ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆರನ್ನಿಂದ ಹಿಡಿದು ಪ್ರತಿಯೊಂದು ಚೇಂಜ್ ಆಗಿದೆ. ಬ್ರೇಕ್ ಕಂಡೀಷನ್ ನೋಡೋದಾದರೆ ನಾವು ಸೊ ಮೊನ್ನೆ ಜೆಟ್ ಬಸ್ಸು ಕೂಡ ಕ್ಲೀನಾಗಿ ಒಳಗಡೆ ಎಲ್ಲ ಥರ ಏನೇನು ಹಾಕಿದ್ದಾರೆ. ಸೊ KSRTC ಬಸ್ ಆಗಿರ್ಬೋದು ಆ್ಯಂಡ್ ಎಲ್ಲ ಥರ ಇಲ್ಲಿ ಬಸ್ ಕರ್ನಾಟಕ ಬಸ್ಗಳು ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಪ್ಪ ಅಪ್ಲೈ ಮಾಡಿರೋದು ಅಂದರೆ ಬನ್ನಿ ತೋರಿಸ್ತೀನಿ ಯಾವ ಬಸ್ ಅಪ್ಡೇಟ್ ಆಗಿದ್ದಾವೆ ಅಂತ ನಿಮಗೆ. ಸೊ ನೋಡಿದ್ರಲ್ಲ, ಇದಾಗಿತ್ತು. ನಾನು ತೋರಿಸಿದ್ರೆ ನಿಮಗೆ ಮಜಾ ಇರೋಲ್ಲ. ನೀವೇ ಇದನ್ನು ಹಾಕ್ಕೊಂಡು ಆಡಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್